ಹಲೋ ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕ ಬಂಧುಗಳೇ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನನ್ನ ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್. ನನ್ನ ಸ್ವಲ್ಪ ಕೆಲಸ ಎಲ್ಲ ಆಯಿತು ಮನೆಯಲ್ಲಿ, ಹಾಗಾಗಿ ನಾನು ಟೆರೆಸ್ ಗಾರ್ಡನ್ ಬಂದು ಮಲ್ಲಿಗೆ ಹೂ ನೋಡಿ ಎಷ್ಟು ಚೆನ್ನಾಗಿದೆ, ಕ್ಲೈಮೇಟ್ಸ್ ಅಂತ ಇದರದ್ದು ಒಂದು ಬಳ್ಳಿ ತಂದಿದ್ದೀನಿ. ಇದನ್ನ ಈಗ ನಾನು ಪಾಟಲ್ಲಿ ನಡ್ತಾ ಇದ್ದೀನಿ. ಇವತ್ತು ಇದು ನಡ್ತೀನಿ ನೋಡಿ. ಈ ಥರ ಬಳ್ಳಿ ಇರುತ್ತೆ, ಹೂಗಳು ಈ ಥರ ಬಿಡ್ತವೆ. ಇದನ್ನು ನೆಟ್ಬಿಟ್ರೆ ಸಾಕು, ಚೆನ್ನಾಗಿ ಹಬ್ಕೊಂಡು ಒಂದು ಚಪ್ಪರ ಥರ ಮಾಡ್ಕೊಬಿಟ್ಟು ಎಲ್ಲ ಹಬ್ಬಿಸ್ಬಿಟ್ರೆ ಮನೆ ಮುಂದೆ ಒಳ್ಳೆ ಫ್ರೇಗ್ರೆನ್ಸು. ಇದನ್ನೀಗ ಪಾಟಲ್ಲಿ ಈ ಥರ ನೆಡ್ತಾ ಇದ್ದೀನಿ. ಬಳ್ಳಿನ ಕಟ್ ಮಾಡಿ ಅದ್ರ ಬ್ರ್ಯಾಂಚ್ ತೊಗೊಬಂದಿದ್ದೀನಿ. ಅದನ್ನ ಈಗ ನೆಡ್ತಾ ಇದ್ದೀನಿ. ಈ ಥರ ಗುಂಡಿ ಮಾಡಿಬಿಟ್ಟು ನೆಟ್ಟರೆ ಆಯಿತು. ಕ್ಲೈಮೆಟಿಕ್ ಪ್ಲ್ಯಾಂಟ್ ಅಂತ ಇದು. ತುಂಬ ಚೆನ್ನಾಗಿರುತ್ತೆ ಹೂಗಳು ಮಾತ್ರ. ವರ್ಷ ಪೂರ್ತಿ ಹೂ ಬಿಡ್ತಾನೇ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅದೇನಿಲ್ಲ, ಇನ್ನು ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ವಾ, ಮೊದಲೇ ಈ ಥರ ನೆಟ್ ಬಿಟ್ಬಿಟ್ರೆ ಸಾಕು. ನಾವೇನು ಅದಕ್ಕೆ ಆರೈಕೆ ಮಾಡಬೇಕು ಆ ಥರ ಏನಿಲ್ಲ, ಅದೇ ಬೆಳ್ಕೊಳುತ್ತೆ. ಆಮೇಲೆ ಬೇಕಾದಾಗ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿದರೆ ಆಯಿತು. ಅದು ಬಳ್ಳಿ ಹಬ್ಬಿಸ್ಬೇಕು, ಏನಾದರೂ ಸಪೋರ್ಟ್ ಕೊಟ್ಟು ಹಬ್ಬಿಸ್ಬಿಟ್ರೆ ಸಾಕು, ಚೆನ್ನಾಗಿರುತ್ತೆ. ನಾನಿವತ್ತು ರವೆ ದೋಸೆ ಮಾಡೋಣ ಅಂತ ಐಡಿಯಾ ಮಾಡಿದ್ದೀನಿ. ಅದಕ್ಕೆ ನಾನು ಇವಾಗ ರವೆ ತೊಗೊಂಡಿದ್ದೀನಿ. ಇದು ಬನ್ಸಿ ರವೆ, ಮಾಮೂಲಿ ಬಾಂಬೆ ರವೆ ಅಲ್ಲ, ಇದು ದಪ್ಪ ರವೆ. ರವೆ ದೋಸೆ ಮಾಡಲಿಕ್ಕೆ ಇದು ಸ್ವಲ್ಪ ದಪ್ಪ ರವೆ ದೋಸೆ ಬರುತ್ತೆ, ತೆಳುವಾಗಿ ಏನಿರಲ್ಲ. ಇದಕ್ಕೆ 1 ಲೋಟ ಬನ್ಸಿ ರವೆ ಹಾಕಿದ್ದೀನಿ. ನಾನು ಇದಕ್ಕೆ 1/4 ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟು ಮತ್ತು ಅದೇ 1/4 ಲೋಟ ಮೈದಾ ಹಿಟ್ಟು ಹಾಕ್ಕೊಳ್ತೀನಿ. ಇನ್ನು 1/4 ಲೋಟ ಕಡಲೆ ಹಿಟ್ಟು ಹಾಕ್ಕೊತೀನಿ. ಒಂದು ಲೋಟ ರವೆಗೆ ಎಲ್ಲ 1/4 ಲೋಟ ಹಾಕ್ಕೋಬೇಕು. 3 ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು ಮತ್ತು ಕಡಲೆ ಹಿಟ್ಟು. ಇದು ಕಡಲೆ ಹಿಟ್ಟು. ಈಗ ರುಚಿಗೆ ಎಷ್ಟು ಬೇಕಷ್ಟು ಪುಡಿ ಉಪ್ಪು ಹಾಕ್ಕೊತಾ ಇದ್ದೀನಿ. ಈಗ 1-1.5 ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊತೀನಿ. ಬಿಳಿ ಎಳ್ಳು ಹಾಕ್ಕೋಬೇಕು, ಖಾಲಿಯಾಗಿದೆ. ಕಪ್ಪು ಎಳ್ಳು ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕಪ್ಪು ಎಳ್ಳು ಹಾಕ್ಕೊಂಡೆ. ಒಂದು 6-7 ಕಾಳು ಮೆಣಸು, ಇದನ್ನು ಕುಟ್ಟಿ ಹಾಕ್ಕೋಬೇಕು. ಕುಟ್ಟಿಬಿಟ್ಟು ಹಾಕ್ತೀನಿ, ಅಲ್ಲಿ ಇಟ್ಟಿದ್ದೀನಿ. ಈಗ ಹಸಿ ಶುಂಠಿ 1 ಟೀ ಸ್ಪೂನಷ್ಟು ಕಟ್ ಮಾಡಿರೋದು, ಹಸಿ ಮೆಣಸಿನ್ಕಾಯಿ 2 ಚಿಕ್ಕದಾಗಿ ಕಟ್ ಮಾಡಿರೋದು, ತೆಂಗಿನಕಾಯಿ ಚಿಕ್ಕದಾಗಿ ಪೀಸ್ ಮಾಡಿದ್ದೀನಿ, ಮತ್ತು 1 ಹಿಡಿ ಕರಿಬೇವಿನ ಸೊಪ್ಪು, 1 ಈರುಳ್ಳಿ, 3 ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡಿರೋವು, ಇಷ್ಟನ್ನು ಹಾಕಿ ಈಗ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೋಡಿ, ಕಾಳು ಮೆಣಸನ್ನು ಸಹ ಕುಟ್ಬಿಟ್ಟು ಹಾಕಿದ್ದೀನಿ. ಈಗ ನೀರು ಹಾಕ್ಕೋಬೇಕು. ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಯಾವಾಗಲೂ ಬಾಂಬೆ ರವೆಯಲ್ಲೇ ರವೆ ದೋಸೆ ಮಾಡ್ತೀವಿ. ಈ ಥರ ಬನ್ಸಿ ರವೆಯಲ್ಲೂ ಕೂಡ ರವೆ ದೋಸೆ ಮಾಡಿದರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಏನೋ ಸ್ವಲ್ಪ ದಪ್ಪಾಗಿರುತ್ತೆ ಅಷ್ಟೇ ದೋಸೆ. ರೊಟ್ಟಿನೂ ಅಲ್ಲ, ದೋಸೆನೂ ಅಲ್ಲ, ದೋರ ಅಂತ. ದೋಸೆ ರೊಟ್ಟಿ, ಅದಕ್ಕೆ
ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ, 2 ಕೈ ಹಿಡಿಯಷ್ಟು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ನೆನೆಯಕ್ಕೆ ಬಿಟ್ಬಿಡ್ತೀನಿ. ಅರ್ಧ ಗಂಟೆ ಆದಮೇಲೆ 1 ಕೈ ಹಿಡಿ ಕಡಲೆಕಾಯಿ ಬೀಜನ ಚೆನ್ನಾಗಿ ಹುರಿದು ಅದನ್ನು ಸಿಪ್ಪೆಲ್ಲ ತೆಗೆದು ಬೇಳೆ ಮಾಡಿ ಇಟ್ಕೊತೀನಿ. 1 ಕೈ ಹಿಡಿ ಫುಲ್ಲು ಗೋಡಂಬಿನ, 1 ಗೋಡಂಬಿನ ಚಿಕ್ಕದಾಗಿ ಪೀಸ್ ಮಾಡಿ 1 ಕೈ ಹಿಡಿ ಫುಲ್ ತೊಗೊತೀನಿ. ಅಷ್ಟನ್ನು ಈ ಬ್ಯಾಟರ್ಗೆ ಹಾಕ್ಕೊಳ್ತೀನಿ. ವಿಡಿಯೋ ಕ್ಲಿಪ್ಪು ಮಿಸ್ ಆಗಿದೆ. ಈಗ ಹಾಕಿ ಚೆನ್ನಾಗಿ ನೀರು ಹಾಕಿ ಮಿಕ್ಸ್ ಮಾಡಿ ತವಾನ ಚೆನ್ನಾಗಿ ಬಿಸಿ ಮಾಡ್ಕೊಳ್ತೀನಿ. ಫಸ್ಟಿಗೆ ಜೋರು ಉರಿಯಲ್ಲಿಟ್ಟು ಚೆನ್ನಾಗಿ ಬಿಸಿ ಮಾಡ್ತೀನಿ. ಆಮೇಲೆ ದೋಸೆನ ಹಾಕ್ಕೊಳ್ತೀನಿ. ದೋಸೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ದೋಸೆ ತಿಂತಾಯಿದ್ರೆ ಅಲ್ಲಲ್ಲಿ ತೆಂಗಿನಕಾಯಿ ಪೀಸು, ಕಡಲೆಕಾಯಿ ಬೀಜದ ಪೀಸು, ಗೋಡಂಬಿ ಪೀಸು, ಹಸಿ ಶುಂಠಿ, ಜೀರಿಗೆ, ಎಳ್ಳು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಈರುಳ್ಳಿ ಎಲ್ಲ ಮಧ್ಯದಲ್ಲಿ ಸಿಗುತ್ತೆ. ಕ್ರಿಸ್ಪಿಯಾಗಿರುತ್ತೆ, ಒಳಗೆ ಸಾಫ್ಟಾಗಿರುತ್ತೆ, ಸಖತ್ತಾಗಿರುತ್ತೆ ದೋಸೆ. ಇದು ಚೆನ್ನಾಗಿ ಬೇಯಕ್ಕೆ ಬಿಡ್ತೀನಿ. ಸ್ವಲ್ಪ ಟೈಮ್ ತೊಗೊಳುತ್ತೆ ಬೇಯಲಿಕ್ಕೆ. ಇದ್ರ ಮೇಲೆ ಈಗ ನಾನು ಧಾರಾಳವಾಗಿ ತುಪ್ಪ ಹಾಕ್ತೀನಿ. ನಾನೀಗ ದೋಸೆ ಬೇಯಿಸ್ತಾನೆ ಹುಚ್ಚೆಳ್ಳು ಚಟ್ನಿ ಮಾಡ್ತಾಯಿದ್ದೀನಿ. ಹುಚ್ಚೆಳ್ಳು, ಕಪ್ಪು ಎಳ್ಳು ಬರುತ್ತೆ, ಹುಚ್ಚೆಳ್ಳು ಕುರೇಸನಿ ಅಂತಾರೆ, ಕುರೇಸನಿ, ಅದರದ್ದು ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ. ಹಾಗೆ ಅದರಿಂದ ಚಟ್ನಿ ಮಾಡ್ತೀನಿ. ತುಪ್ಪನ ಹಾಕಬೇಕು, ಚೆನ್ನಾಗಿ ತುಪ್ಪ ಹಾಕಿದರೆ ಒಳ್ಳೆ ಟೇಸ್ಟು. ದೋಸೆ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಆದರೆ ಭಾಳ ಚೆನ್ನಾಗಿರುತ್ತೆ. ಚಟ್ನಿ ರೆಡಿಯಾಗಿದೆ. ಇದು ನಾವು ಬಾಂಬೆ ರವೆ ಹಾಕಿದರೆ ಇಷ್ಟೊತ್ತೇನು ಬೇಯಿಸ್ಬೇಕಾಗಿಲ್ಲ, ಬೇಗ ಬೆಂದ್ಬಿಡುತ್ತೆ. ಇದು ಬನ್ಸಿ ರವೆ ಅಲ್ವಾ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದೇನು ದಿನ ಒಂದೇ ಥರದ ಅಡುಗೆ ಮಾಡಿ ತಿನ್ನೋದು, ಬೇರೆ ಬೇರೆ ಥರದ್ದು ಅಡುಗೆ ಮಾಡ್ತಾನೆ ಇರೋದು. ತಿರುಗಿಸಿ ಹಾಕ್ಬಿಟ್ಟು 1-2 ನಿಮಿಷ ಬೇಯಿಸ್ತೀನಿ ಚೆನ್ನಾಗಿ. ದೋಸೆ ಬೆಂತು. ಈಗ ಇನ್ನೊಂದು ದೋಸೆ ಹಾಕಿ ನೋಡಿ, ರವಾ ದೋಸೆ ಸೂಪರಾಗಿರೋದು, ಕಲರ್ಫುಲ್ಲಾಗಿದೆ, ಘಮ 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 ಅಂತ ಇದೆ. ತುಪ್ಪ ಎಲ್ಲ ಹಾಕಿ ಮನೆ ಫುಲ್ಲು ಘಮ ಗುಡ್ತಾ ಇದೆ. ಈಗ ನಾನು ಹುಚ್ಚೆಳ್ಳು ಚಟ್ನಿ ಮಾಡ್ತೀನಿ. ಹುಚ್ಚೆಳ್ಳು ಹಾಕ್ಕೊಂಡಿದ್ದೀನಿ, ಕುರೇಸನಿ ಅಂತಾರದು. ಹಾಕಿ ಚೆನ್ನಾಗಿ ಬಾಣಲಿ ಬಿಸಿಯಾಗಿತ್ತು. ಈಗ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ, ಚೆನ್ನಾಗಿ ಹುರಿತಾ ಇದ್ದೀನಿ. ಇದಕ್ಕೆ ನಾನು 3 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊತೀನಿ, ತುಂಬ ಖಾರ ಎಲ್ಲ ಬೇಡ ಅಂತ. ಇದರೊಳಗೆ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಎಳ್ಳು ಚಟಪಟ ಅಂತ ಸಿಡಿತವೆ, ಸಿಡಿದ್ಮೇಲೆ ಆಫ್ ಮಾಡಿಬಿಡ್ತೀನಿ. ಈ ಹುಚ್ಚೆಳ್ದು ಎಣ್ಣೆ ಕೂಡ ಸಿಗುತ್ತೆ. ಈ ತುಪ್ಪ ಬದಲಿಗೆ ಹುಚ್ಚೆಳ್ಳೆ ಎಣ್ಣೆನೇ ರೊಟ್ಟಿಗೆ ಎಲ್ಲ ಹಾಕೋ ತಿಂತಾರೆ. ನಾನು ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಇದು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ, ಮತ್ತು ಪಿಂಕ್ ಸಾಲ್ಟ್ ಹಾಕಿದ್ದೀನಿ. ಹುಚ್ಚೆಳ್ಳು ಮತ್ತು ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ದರನ ಗ್ರೈಂಡ್ ಮಾಡ್ಕೊಬಿಟ್ಟು ಬಂದಿದ್ದೀನಿ. ನೋಡಿ, ಈಗ ಚಟ್ನಿ ಪುಡಿ ರೆಡಿ, ಹುಚ್ಚೆಳ್ಳು ಚಟ್ನಿ ಪುಡಿ. ಇದನ್ನು ಒಂದು ಬಾಟ್ಲಿಗೆ ತುಂಬ್ಕೊತೀನಿ. ಉಳ್ದಿರೋದಕ್ಕೆ ಏನು ಮಾಡ್ತೀನಿ ಅಂತ ಹೇಳ್ತೀನಿ. ಈ ಚಿಕ್ಕ ಬಾಟ್ಲಿಗೆ ಈ ಚಟ್ನಿ ಪುಡಿನ ತುಂಬ್ತಾಯಿದ್ದೀನಿ. ಖಾರ ಹುಳಿ ಎಲ್ಲ ಸಖತ್ತಾಗಿರುತ್ತೆ ಚಟ್ನಿ ಪುಡಿಯಲ್ಲಿ.
ದೋಸೆಗೆ ಬೇಕಾದ್ರೂ ಹಾಕ್ಕೋಬೋದು, ಅನ್ನಕ್ಕೆ ಬೇಕಾದ್ರೂ ಹಾಕ್ಕೋಬೋದು. ನಾವು ಜಾಸ್ತಿ ಮಾಡಿದ್ದೀನಲ್ವಾ, ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಬಾಟ್ಲಿಯಲ್ಲಿ ತುಂಬಿಟ್ಕೊತಾ ಇದ್ದೀನಿ. ಹುಚ್ಚೆಳ್ಳು ಚಟ್ನಿ ಪುಡಿ ರೆಡಿ ಆಯಿತು. ಈಗ ಉಳಿದಿದ್ದಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊತೀನಿ, ಗ್ರೈಂಡ್ ಮಾಡಿ ತೊಗೊಬರ್ತೀನಿ. ಇನ್ನೊಂದು ಸುತ್ತು ಹಾಕಿ ಮಿಕ್ಸಿಯಲ್ಲಿ ನೋಡಿ, ಚಟ್ನಿ ರೆಡಿ. ಈಗ ಚಟ್ನಿ ಪುಡಿ, ಹುಚ್ಚೆಳ್ಳು ಚಟ್ನಿ ಪುಡಿ, ಹುಚ್ಚೆಳ್ಳು ಚಟ್ನಿ ರೆಡಿ ಆಯಿತು. ಬಿಸಿ ಬಿಸಿ ರವೆ ದೋಸೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಮಗ, ಮಗಳು, ನಮ್ಮ ಮನೆಯವರು ಎಲ್ಲರೂ ಇದ್ದಾರೆ. ಎಲ್ರಿಗೂ ಬಿಸಿ ಬಿಸಿಯಾಗಿ ರವೆ ದೋಸೆ ಹಾಕಿ ಕೊಡ್ತೀನಿ. ಏನಂತ ನಿನ್ನೆ ನಾನು ಒಂದು ಮೇಲೆ ಎತ್ತಿಟ್ಟೆ ಮನು, ಕೆಳಗೆ ಕೊಡೋ ಗಂಟೆ ಬಿಟ್ಟಿಲ್ಲ. ನೋಡಲ್ಲಿ ಹೆಂಗೆ ಕ್ಲೀನ್ ಮಾಡ್ಕೊಳತ್ತೆ. ಕ್ಲೀನ್ ಮಾಡ್ಕೊತೀವಿ ಇವಾಗ ಒಂದಕ್ಕೊಂದು. ಆಕಳು ಸುಡ್ಬದೆ ಸೋಂಬೇರಿಗಳು, ಅದಕ್ಕೆ ಮುಟ್ಟಿದ್ದಲ್ಲ ನೀನು, ಬಿಡಲ್ಲ. ಈಗ ಒಂಥರ ನಾವು ಮುಟ್ಟಿದರೆ ಅದು ಮೈಲಿಗೆ ಆಗಿರೋ ಥರ ಮಾಡೋದು. ಇನ್ನೇ ಮುಟ್ತೀವಲ್ಲ ಮುಂದೆ ಹೇಳಿ ಟಬ್ಬು. ಅದನ್ನೇ ಮುಟ್ಟು. ಗಟ್ಟಿಯಾಗೋಳೆ. ಗಲೀಜಾಗೋಳ ಹೆಂಗೆ? ಬೆಳ್ಳಿಗಿಲ್ಲ. ಹೋಗೋಬ್ಬನು ಪಾಪ. ಇಲ್ಲ ಬ್ಯಾಂಕ್ ಕಡೆಯಿಂದ ರೊಕ್ಕ ಮಾಡಿದ್ದು. ಫುಡ್ ತಿನ್ನೋಕ್ಕೆ ಇವತ್ತು ನಮ್ಮ ಮನೆಯಲ್ಲಿ ಮಾವಿನ ಹಣ್ಣು ಕಟ್ ಮಾಡಿದ್ದೀನಿ, ಸೌತೆಕಾಯಿ ಕಟ್ ಮಾಡಿದ್ದೀನಿ. ಎಲ್ಲ ಮನೇಲೇ ಇರೋದ್ರಿಂದ ತಿಂತಾ ಇರ್ತಾರೆ. ಮಗ ಐಸ್ ಕ್ರೀಮ್ ತಂದಿದ್ದಾನೆ, ಅದನ್ನು ಈಗ ಎಲ್ರಿಗೂ ಕೊಡ್ತಾನೆ. ಇವನು ಬೆಳಿಗ್ಗೆ ನಾನು ಏಳೋ ಮುಂಚೆನೇ ಕಣ್ಣು ಒರೆಸ್ಕೊಂಡು ಬರ್ತಾಯಿದ್ದೀನಿ, ಹೊರಗಡೆ ಗೇಟ್ ಹತ್ರ ಓಡಾಡ್ತಾ ಇದ್ದಾನೆ. ಏನಪ್ಪ ಇದು ಹಿಂಗೆ ಓಡಾಡ್ತಾ ಇದ್ದಾನೆ ಅಂದರೆ ಐಸ್ ಕ್ರೀಮ್ ಡಬ್ಬ ತಗೊಬಂದಿದ್ದಾನೆ. ಇವ್ರಿಗಾದ್ರೆ ಬ್ಯಾಂಕ್ ಅವರು ಈಗ 6,000 ಹಾಕಿದರೆ ಇವ್ರಿಗೇನು ಕೊಡಲ್ಲ ಅಲ್ಲೇನಾ? ಐಸ್ ಕ್ರೀಮ್ ಹಾಕ್ಕೊಡೋ, ಎಲ್ಲರದ್ದು ಸೇರಿಸಿ ವೀಡಿಯೋ ಹಾಕ್ಕೊಡ್ತೀನಿ ಇನ್ಮೇಲೆ. ನಮ್ಮ ಫ್ಯಾಮಿಲಿ ಫುಲ್ಲು ಮಾಡ್ತಾನೆ ಐಸ್ ಕ್ರೀಮ್. ಗಾನ್ವಿ ಐಸ್ ಕ್ರೀಮ್. ಆಮೇಲೆ ಅದು ಮೆಲ್ಟ್ ಆಗುತ್ತೆ ಬಾ. ಸರಿ, ನೀನು ಹಾಕೋ, ನನಗೂ ಹಾಕ್ಕೊಂಬನು. ಕೊಟ್ಬಿಡ ಹುಡುಗಿ ಮುಂಚೆ. ಒಂದು ಸ್ವಲ್ಪ ಹುಡುಗಿಗೆ ಹಾಕ್ಕೊಡು. ಸ್ವಲ್ಪ ಇದು ಐಸ್ ಕ್ರೀಮ್ ಖಾಲಿ ಆಗೋದು ಪಾಯಿಂಟ್ ಅನ್ನೋದು ಜಾಸ್ತಿ ಇದೆ. ಅದು ಬ್ಯಾಂಕ್ ಅವ್ರು ಇಟ್ಕೊತಾರೆ, ಅವನಿಗೆ ಸಂಬಳ ಕೊಡೋದಷ್ಟೇ, ತಿಂಗಳ ಸಂಬಳ. ಬ್ಯಾಂಕ್ ಅವ್ರು ಎಷ್ಟು ಮೋಸ. ಮಾಡೋದಲ್ಲೇ ಇಲ್ಲ ಸುಮ್ಮನೆ.
ಕರಿ ಐಸ್ ಕ್ರೀಮ್ ನಮ್ಮ ಮನೇಲಿ ಇವತ್ತು ಸೊಪ್ಪು ಸಾರು ಮಾಡಿದ್ದೀನಿ ನೈಟ್ಗೆ. ಸೊಪ್ಪು ಸಾರು, ರೈಸು. ಕಬಾಬ್ ಬೇಕಂತ ಕಬಾಬ್ ಈಗ ಜೋಕ್ಸಿರ ಹೇಳ ಮೇಲೆ ಜೋಕ್ಸು. ಈಗ ತಿರುಬಾಬ ಕೊಡಬೇಡ ಬೇಡ. ಯಾವಾಗಲೂ ಡೈಲಿ ಮಾಡೋ ಕೆಲಸ ಮಾಡಬೇಕು. ತಿನ್ನಮ್ಮ ಬಾ ಅಲ್ಲಿಟ್ಟು ನಾನು ಹಿಂಗೆ ಇದು ಮಾಡೋದು. ತಿನ್ನು ದಿನ ಬೇಕು ಅವಳಿಗೆ ಕಬಾಬ್. ಗುಂಡು ತುಂಡು ಬೇಕು. ಏನು ಬೇಕು ಅವಳಿಗೆ? ಗುಂಡು ತುಂಡು ಬೇಕು. ದೇವಸ್ಥಾನಕ್ಕೆ ಹೋಗೋದು. ಯಾಕಮ್ಮ ಸುಬಿ ತುಂಡು ತಿಂತಾ ಇದೆಯಾ? ತುಂಡು ಗುಂಡು ಕೊಡ್ಲೇನೆ? ಸುಬ್ಬಮ್ಮ ಹುಡುಗಿ ತುಂಡು ಸಿಕ್ಕಿಲ್ಲ, ಗುಂಡು ಸಿಕ್ಕಿಲ್ಲ. ಮನೆಯಲ್ಲಿ ಸೊಪ್ಪು ಸಾರು ರೆಡಿ ಇದೆ, ರೈಸು, ಕಬಾಬ್ ತಂದಿದ್ದಾರೆ ನಮ್ಮ ಮನೇಲಿ. ಮತ್ತು ಬೆಳಗ್ಗೆಗೆ ನಾನು ದೋಸೆ ಹಿಟ್ಟನ್ನ ರುಬ್ಬಿ ರೆಡಿ ಇಟ್ಟಿದ್ದೀನಿ ಬೆಳಗ್ಗೆ ಟಿಫನ್ಗೆ. ಇನ್ನೂ ಅಷ್ಟೇ, ಬೆಕ್ಕು ಜೊತೆ ಆಟ ಆಡಿಕೊಂಡು ನಮ್ಮ ಮಗಳು ಎಲ್ಲ ಕಾಲಹರಣ ಮಾಡ್ತಾಯಿದ್ದಾರೆ. ನಮ್ಮ ವಿಡಿಯೋವನ್ನು ಕೊನೆಯವರೆಗೆ ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ನಮ್ಮ ಫ್ಯಾಮಿಲಿಯಿಂದ. ಅಲ್ವೇನೆಗನು?